ಟ್ರೈನಿಂಗ್ ಅಂದ್ರೆ ಇದರಲ್ಲೇ ಫೀಸು ಆ ಥರ ಏನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬನ್ನಿ ದಯವಿಟ್ಟು ಆ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡಬೇಕು ಮಾಡಿ. ನೀವೇನು 10 ಪೆಟ್ಟಿಗೆ 100 ಪೆಟ್ಟಿಗೆ ತೊಗೊಂಡೋಗಿ ಅಂತ ಹೇಳ್ತಿಲ್ಲ. ನಿಮ್ಮ ಮನೆ ಯೂಸಿಗೆ ಒಂದು 2 3 10 ಪೆಟ್ಟಿಗೆ ಇಟ್ಕೊಳ್ಳಿ ಸಾಕು. ಟ್ರೈನಿಂಗ್ಗಳನ್ನು ಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಅವಿನಾಶ್ ಸರ್ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇವಾಗ ಜೇನು ಸಾಕಾಣಿಕೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಖಂಡಿತ ಮಾಹಿತಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ನಂದು ಸ್ಟಾರ್ಟಿಂಗ್ ಎಲ್ಲಿಂದ ಶುರುವಾಗಿದೆ ಅಂದರೆ ಕೋಳಿ ಸಾಕಾಣಿಕೆ, ಡಾಗ್ ಬ್ರೀಡು, ಜೇನು ಸಾಕಾಣಿಕೆ ಮತ್ತು ಬರ್ಡ್ಸ್ಗಳಾಗಲಿ, ಅದ್ರ ಜೊತೆಗೆ ಕೃಷಿಲಿ ತೊಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ನರ್ಸರಿಗಳನ್ನು ಶುರು ಮಾಡಿದ್ದೀನಿ. ಈಗ ಏನಂದರೆ ಜೇನು ಸಾಕಾಣಿಕೆ ಏನಂದರೆ ಈಗ ಹೊಸದಾಗಿ ಶುರು ಮಾಡಿದ್ದೀನಿ. ಅದು ಏನಂದ್ರೆ ನಮ್ಮ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಹೊಸದಾಗಿ ಎಲ್ಲದೂ ರೈತರು ಅಂದಮೇಲೆ ಎಲ್ಲದೂ ಇರಬೇಕು. ಇದು ನಮಗೊಂದು ಎಲ್ಲೋ ಒಂದು ಕಡೆ ಒಂದು ಆದಾಯ ಕೊಡುವಂಥದ್ದೇ. ಈಗ ನಾವು ಜೇನು ಸಾಕಾಣಿಕೆಯಿಂದ ಜೇನು ತುಪ್ಪಗಳನ್ನ ತೆಗಿಬೋದು, ಅಥವಾ ಈ ಪೆಟ್ಟಿಗೆಗಳನ್ನ ಕೊಡ್ಬೋದು, ಅಥವಾ ಈಗ ರೈತರಿಗೆ ನಾವು ಪೆಟ್ಟಿಗೆಗಳನ್ನ ಕೊಟ್ಟು ಅದರಿಂದ ನಾವು ತುಪ್ಪಗಳನ್ನ ತೊಗೊಬೋದು. ತುಂಬ ಚೆನ್ನಾಗಿದೆ ಸರ್. ಇದು ಒಂದು ಒಳ್ಳೆ ಉದ್ಯೋಗ. ನೋಡ್ಬೋದು ಈಗ ಮಳೆ ಬರ್ತಾನೆ ಇದೆ, ಇವಾಗ ನೋಡ್ಬೋದು ನೀವು ಸರ್. ಈಗ ಈ ಥರ ಪೆಟ್ಟಿಗೆ ಇರುತ್ತೆ. ಇದರಲ್ಲಿ ಇನ್ನೂ ಒಂದು ಸ್ಟೆಪ್ ಬರುತ್ತೆ. ನಾವೀಗ ಮಳೆಗಾಲ ಆಗಿದ್ರಿಂದ ಮಳೆಗಾಲ ಶುರು ಆಗೋಕ್ಕಿಂತ ಒಂದು ವೀಕ್ ಮುಂಚೆ ತುಪ್ಪಗಳನ್ನ ತೆಗೆದಿರೋದು ಈಗಲೂ ತೆಗಿಯೋದನ್ನು ತೋರಿಸ್ತೀನಿ. ಈ ಥರ ಮುಚ್ಚಿ ಈ ಥರ ಈ ಬೇರೆ ಯಾವುದೋ ಇದು ಬರಬಾರ್ದು ಅಂತೇಳಿ ಇದನ್ನ ಮಾಡಿದ್ದೀವಿ. ಆಯಿಲ್ ಹಾಕಿದ್ದೀವಿ ಈ ಥರ ಪೆಟ್ಟಿಗೆ. ಮತ್ತು ಈ ಥರ ಇಲ್ಲೊಂದು ಅಲ್ಲಿ ನೋಡ್ಬೋದು ನೀವು. ಆ ಥರ ಎಲ್ಲ ಈಗ ಒಂದೊಂದು ಕಡೆಯಲ್ಲಿ ಒಂದು 50 ಪೆಟ್ಟಿಗೆ 100 ಪೆಟ್ಟಿಗೆ, ಕೆಲವೊಂದು ಕಡೆ 200 ಪೆಟ್ಟಿಗೆಗಳನ್ನು ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾವು ಜೇನು ಹುಳುಗಳನ್ನು ಕೊಡ್ತೀವಿ, ಪೆಟ್ಟಿಗೆನೂ ಕೊಡ್ತೀವಿ, ಜೇನು ಹುಳುಗಳನ್ನು ಕೊಡ್ತೀವಿ. ಮತ್ತು ರೈತರು ಯಾರೇ ಬಂದರು ನಾವೇನು ಬಾಟ್ಲಿಲಿ ಇಟ್ಟಿರೋದು ನಿಮ್ಗೆ ತುಪ್ಪಗಳನ್ನ ಕೊಡಲ್ಲ. ನೀವು ಇಲ್ಲಿ ಬನ್ನಿ, ನಾವು ಇಂಥ ಡೇಟ್ ಹೇಳ್ತೀವಿ, ಆ ಡೇಟಿಗೆ ನೀವೇ ಬನ್ನಿ. ನಿಮ್ಗೆ ಎಷ್ಟು ಬೇಕೋ, 1 ಲೀಟ್ರ್ ಬೇಕೋ, 2 ಲೀಟ್ರ್ ಬೇಕೋ, 5 ಲೀಟ್ರ್ ಬೇಕೋ, ಎಷ್ಟು ಬೇಕಾದ್ರೂ ಲೈವ್ ಆಗಿ ಇಲ್ಲೇ ತೆಗೆದು ಇಲ್ಲೇ ಕೊಡ್ತೀವಿ. ಸರ್ ನೋಡ್ಬೋದು ನೀವು ಹುಳಗಳು ಬರೀ ಅವಕ್ಕೆ ಓಡಾಡಕ್ಕೆ ಇದೊಂದೇ ಜಾಗ. ಅದು ಇದರಲ್ಲೇ ಬರಬೇಕು, ಇದರಲ್ಲೇ ಹೋಗ್ಬೇಕು, ಇದ್ರಗಳನ್ನೇ ಮರಿ ಉತ್ಪಾದನೆ ಮಾಡಬೇಕು, ಮತ್ತು ತುಪ್ಪನೂ ಉತ್ಪಾದನೆ ಮಾಡಬೇಕು. ಅವು ಮಳೆಗಾಲ ಆಗಿದ್ರಿಂದ ಈ ಥರ ಮುಚ್ಚಿಟ್ಟಿರ್ತೀವಿ. ಓಕೆ ಸರ್ ನೋಡಿ, ಈ ಥರ ನಾವು ಅಲ್ಲಲ್ಲಲ್ಲೂ ಒಂದೊಂದು ಪೆಟ್ಟಿಗೆಗಳನ್ನ ಇಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ. ಈಗ ಮಳೆ ಬರೋದ್ರಿಂದ ತೊಂದರೆ ಆಗ್ತಿದೆ ನಿಮಗೂ ವಿಡಿಯೋ ಮಾಡೋದಕ್ಕೆ. ಓಕೆ ಸರ್, ಇದು ಯಾವ ರೀತಿ ಪೆಟ್ಟಿಗೆ ಇದು ಮಾಡೋದು ಹೇಗೆ ಸರ್? ಇದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ನೀವೇ ಕೊಡ್ತೀರಾ ಸರ್? ಟ್ರೈನಿಂಗ್ಗಳನ್ನು ಕೊಡ್ತೀವಿ. ಈಗ ನನ್ಗಾಗಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರ ಮುಖಾಂತರನೂ ಕೊಡಿಸ್ತೀನಿ. ಯಾಕಂದ್ರೆ ನಾನು ಎಲ್ಲ ಇದರಲ್ಲೂ ಇರೋದ್ರಿಂದ ಖಂಡಿತ ನೀವು ನಾನು ಆಗಿಲ್ಲ ಅಂದರೂ ಇದರಲ್ಲೇ ನನಗಿಂತ ಜಾಸ್ತಿ ತಿಳಿದವ್ರು ನನ್ನ ಸ್ನೇಹಿತರು ಇದ್ದಾರೆ, ಅವ್ರ ಮುಖಾಂತರ ನಾನು ನಿಮಗೆ ಟ್ರೈನಿಂಗು ಕೊಡ್ತೀನಿ. ಬಟ್ ಈಗ ಅದನ್ನು ನಿಮಗೆ ಈಗ ಜೇನು ಸಾಕಾಣಿಕೆದು ಸರ್ಟಿಫಿಕೇಟ್ ಎಲ್ಲ ಕೇಳ್ತಾರೆ ಕೆಲವೊಂದೊಂದು ಕಡೆಗೆ, ಅದನ್ನು ನಾವು ಇದು ಮಾಡ್ತಾ ಇದ್ದೀವಿ ಇವಾಗ. ಸರ್, ಇವಾಗ ಜೇನು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ಐಡಿಯಾಸ್ಗಳು ಎಲ್ಲದನ್ನು ನೀವೇ ಕೊಡ್ತೀನಿ ಅಂತ ಹೇಳಿದ್ರೆ, ಹೌದೌದು. ಈಗ ಸರ್ ಯಾರೆಲ್ಲ ಮಾಡ್ಬೋದು ಈ ಒಂದು ಜೇನು ಸಾಕಾಣಿಕೆ? ಸರ್ ಖಂಡಿತ. ಈಗ ಜೇನು ಸಾಕಾಣಿಕೆ ಅಂದ್ಕೂಡಲೇ ನಾನು 50 ಪೆಟ್ಟಿಗೆ ಇಟ್ಟರೆ ಇನ್ನೊಬ್ರು ಯಾರೋ 500 ಪೆಟ್ಟಿಗೆ ಇಟ್ಟರು, ಇನ್ನೊಬ್ರು ಯಾರೋ 10 ಪೆಟ್ಟಿಗೆ ಇಟ್ಟರು, ಆ ಥರ ಅಂತ ಅಲ್ಲ. ಇದು ಏನಂದ್ರೆ ಜಸ್ಟ್ ನೀವು ಒಂದು ಮನೆ ಅಂದಮೇಲೆ ಒಂದು ಕೋಳಿ, ಒಂದು ನಾಯಿ, ಒಂದು ಹಸು, ಒಂದು ಈ ಥರ ಜೇನು ಸಾಕಾಣಿಕೆ, ಒಂದು ಮೀನು ಸಾಕಾಣಿಕೆ ಎಲ್ಲದರಲ್ಲೂ ಇರಬೇಕು. ನನ್ನ ಹತ್ರ ಅಂತೂ ಪ್ರತಿಯೊಂದು ಈವನ್ ಏನೇನು ಇದು ಮಾಡಬೇಕು ಎಲ್ಲದೂ ನನ್ನ ಹತ್ರ ಇದೆ. ಸರ್, ಇವಾಗ ನೀವು ಏನೆಲ್ಲ ಮಾಡ್ತಾ ಇದ್ದೀರಾ ಸರ್? ಸರ್ ನೋಡಿ, ನಾನು ಹೇಳ್ತಾ ಇದ್ದೀನಿ, ಫಸ್ಟು ನಾನು ಶುರು ಮಾಡಿದ್ದು 1-2 ನಾಯಿ ತಂದು ಡಾಗ್ ಬ್ರೀಡ್ ಮಾಡಿದೆ. ಬಟ್ ಆಮೇಲೆ ಈಗ ಒಂದು 15 ನಾಯಿ ಇದೆ. ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡಿದೆ. ಈಗ ಆಲ್ರೆಡಿ ಒಂದು 4 ಕಡೆ ಫಾರಂ ಮಾಡ್ಕೊಂಡಿದ್ದೀನಿ, ಎಲ್ಲದನ್ನೂ ನಿಮ್ಗೆ ವಿಸಿಟ್ ಮಾಡಿಸ್ತೀನಿ. ಅದ್ರ ಜೊತೆಗೆ ಮೀನು ಸಾಕಾಣಿಕೆ ಮಾಡಿದೆ. ಅದ್ರ ಜೊತೆಗೆ ಜೇನು ಪೆಟ್ಟಿಗೆ ಸಾಕಾಣಿಕೆ ಮಾಡಿದೆ. ಒಂದೊಂದು ಇದೇ ಥರ ಲಿಂಕ್. ಈಗ ನರ್ಸರಿ ಶುರು ಮಾಡಿದ್ದೀನಿ. ಅದ್ರ ಜೊತೆಗೆ ಅಜೋಲಾ ಮಾಡ್ತಿದ್ದೀನಿ, ಹೈಡ್ರೋಫೋನಿಕ್ ಮಾಡ್ತಿದ್ದೀನಿ, ಹಸುಗಳಿಗೆ ಸೈಲೇಜು, ಪ್ರತಿಯೊಂದರಲ್ಲೂ ತೊಡ್ಕೊಂಡಿದ್ದೀನಿ. ಓಕೆ ಸರ್, ಇವಾಗ ಜೇನು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಜೇನು ಮರಿಗಳೆಲ್ಲ ಬೇಕಾಗುತ್ತೆ, ಅದೆಲ್ಲ ಹೇಗೆ ಸರ್? ಯಾವ ತರ ಸಪ್ಲೈ ಮಾಡೋದು? ಅದೆಲ್ಲ ಅವ್ರು ಏನು ಗೊತ್ತಾ ಸರ್, ಅವರು ನಮಗೆ ಫೋನ್ ಮಾಡಿದ್ರೆ ಒಂದು ಡೇಟ್ ಕೊಡ್ತೀವಿ. ಅವರು ಲೈವ್ ಆಗಿ ನಮ್ಮ ಇದಕ್ಕೆ ವಿಸಿಟ್ ಮಾಡಿದ್ರೆ ನಾವು ಎಲ್ಲಿ ಅಂತ ಹೇಳ್ತೀವಿ, ಆ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡಬೇಕು ಮಾಡ್ತೀವಿ. ಅವರಿಗೆ ಕೆಲವರು ಬರೀ ಪೆಟ್ಟಿಗೆ ಕೇಳೋರು ಇರ್ತಾರೆ, ಅದನ್ನ ಕೊಡ್ತೀವಿ. ಇನ್ ಕೆಲವರು ನಮಗೆ ಜೇನು ಮತ್ತೆ ಪೆಟ್ಟಿಗೆ ಎಲ್ಲದೂ ಬೇಕು ಅಂತಾರೆ. ಈಗ ಅನುಭವ ಇಲ್ದಿದ್ದರಿಗೆ ಅದನ್ನ ಖಂಡಿತ
ಅವರಿಗೆ ತಲುಪಿಸೋ ಜವಾಬ್ದಾರಿ ನಮ್ದು ಇರುತ್ತೆ. ಪ್ರತಿಯೊಂದು ಬಂದು ಯಾವ ಥರ ಇದು ಮಾಡಬೇಕು ಮೇಂಟೆನೆನ್ಸು ನಮ್ಮದೇ ಇರುತ್ತೆ. ಯಾವ ರೀತಿ ಮೇಂಟೈನ್ ಮಾಡೋದು ಸರ್? ಮೇಂಟೆನೆನ್ಸ್ ಅಂದರೆ ಈಗ ನೋಡಿ, ಈಗ ಅದರಲ್ಲಿ ಹುಳ ಕೂರಿಸಿರ್ತೀವಿ. ಸಪೋಸ್ ಏನೋ ಆಗಿ ಅದಕ್ಕೆ ಯಾವುದೋ ಒಂದು ಕಾಯಿಲೆ ವೈರಸ್ ಬಂತು ಅಂದರೆ ಹಾರೋಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಒಂದ್ಸರಿ ನಿಮ್ಗೆ ಪೆಟ್ಟಿಗೆ ಕೊಟ್ಟು ಸುಮ್ಮನೆ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಹಾರೋದ್ರೆ ವೇಸ್ಟೇ ಅದು. ಮತ್ತೆ ನೀವೇನಾಗುತ್ತೆ ನಮ್ಮ ಹತ್ರ ಬಂದು ಪೆಟ್ಟಿಗೆಗಳನ್ನ ತಗೊಬೇಕಾಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮೇಂಟೆನೆನ್ಸ್ ಆಗಿಲ್ಲ ಅಂದರೆ ಅದಕ್ಕೆ ಇಂತಿಷ್ಟು ಚಾರ್ಜ್ ಅಂತ ಮಾಡ್ತೀವಿ, ಮೇಂಟೆನೆನ್ಸ್ ಮಾಡಿಕೊಡ್ತೀವಿ ನಾವೇ. ಅದಕ್ಕೇನಿಲ್ಲ, ಒಂದು ಜಸ್ಟ್ 500 ರೂಪೀಸ್ ಜಾಸ್ತಿ ತೊಗೊತೀವಿ. ಬಂದು ಈ ಥರ ಕಟ್ಕೊಟ್ಟು ಈ ಥರ ಸಪೋರ್ಟ್ ಮಾಡಿ ನಿಮಗೆ ವೀಕ್ಲಿ ಒಂದ್ಸರಿನೋ 15 ಡೇಸಿಗೋ ಈ ಥರ ಬಂದು ಅದು ಮರಿಗಳು ಇದಾವೋ ಅಥವಾ ಅದು ತಟ್ಟಿ ಕಟ್ತಿದೆಯೋ ತುಪ್ಪ ಮಾಡ್ತಾ ಇದೆಯೋ ಅಥವಾ ಹಾರು ಹೋಗಿದೆಯೋ, ಹಾರೋದ್ರೆ ಮತ್ತೆ ಅದಕ್ಕೆ ಬೇರೆ ಜೇನುಗಳನ್ನ ತಂದು ಸ್ಟೋರೇಜ್ ಮಾಡ್ತೀವಿ. ಓಕೆ ಸರ್, ಏನು ಇನ್ವೆಸ್ಟ್ಮೆಂಟ್ ಎಲ್ಲ ಎಷ್ಟು ಬೇಕಾಗುತ್ತೆ ಸರ್ ಇದಕ್ಕೆಲ್ಲ ಸಿಂಪಲ್. ರೈತರು ಅಂದಮೇಲೆ ಇದೆಲ್ಲ ಇರಬೇಕು. ನೀವು ಎಲ್ಲೋ ಹೋಗಿ 500, 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಕೊಟ್ಟು ತುಪ್ಪ ತೊಗೊಂಬರ್ತೀರಾ. ಅದ್ರ ಬದಲು ನೀವೇ ಸಾಕಾಣಿಕೆ ಮಾಡಿ ಒಂದು 10,000ನೋ 20,000ನೋ 50,000ನೋ ಬಂಡವಾಳ ಹಾಕ್ಕೊಂಡು ಈ ಥರ ಒಂದು ಮಾಡಿ ನಿಮಗೆ ಆದಾಯ ಸಿಗುತ್ತೆ. ಅದು ನೀವು ಯಾವುದೇ ಆಗಲಿ ನಾವು ಮಾಡಿದ್ರ ಮೇಲೆ ಅದು ಗೊತ್ತಾಗೋದು. ಈಗ ಸರ್, ಜೇನು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ರೈತರು, ಹೇಗೆ? ಸರ್ ಖಂಡಿತ ನನ್ನ ನಂಬರ್ ನಿಮ್ಮ ಯೂಟ್ಯೂಬ್ ಮುಖಾಂತರ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸಾಧ್ಯವಾದಷ್ಟು ವಾಟ್ಸಪ್ಪಲ್ಲೇ ಇದು ಮಾಡಿ, ನಾನು ಬ್ಯುಸಿ ಇರ್ತೀನಿ. ಎಲ್ಲ ಇದರಲ್ಲೂ ಬ್ಯುಸಿ ಇರೋದ್ರಿಂದ ನಮ್ಮದಾದ ಪರ್ಸ್ನಲ್ ಬಿಸ್ನೆಸ್ಗಳು ಇರುತ್ತೆ. ನೀವು ವಾಟ್ಸಪ್ ಮಾಡಿ, ಫ್ರೀ ಆದಾಗ ನಾನೇ ಕಾಲ್ ಮಾಡ್ತೀನಿ. ನಿಮ್ಗೆ ಏನಾದರೂ ಜೇನು ಬೇಕು, ಪೆಟ್ಟಿಗೆ ಬೇಕು ಅಂತ ಈ ಥರ ತುಪ್ಪ ಬೇಕು ಅಂದರೆ ಇಲ್ಲಿಗೆ ಬನ್ನಿ, ದಯವಿಟ್ಟು ಬನ್ನಿ. ನಿಮಗೆ ಯಾವ ಥರದ್ದು ಬೇಕು ಏನು ಬೇಕು ಅಂತ ಹೇಳಿದ್ರೆ ಖಂಡಿತ ನಿಮಗೆ ಸಪೋರ್ಟ್ ಮಾಡ್ಬೋದು. ಎಷ್ಟು ಬೆನಿಫಿಟ್ ಇರುತ್ತೆ ಸರ್ ಒಂದು ವರ್ಷಕ್ಕೆ? ಸರ್ ಈಗ ನೋಡಿ, ಈಗ ಒಂದು kg ತುಪ್ಪಕ್ಕೆ, ಜೇನು ತುಪ್ಪಕ್ಕೆ ಇವಾಗ ಹೆಂಗಿದೆ ರೇಟು ಅಂದರೆ ನಿಮಗೆ 500 ರೂಪಾಯಿಗೂ ಸಿಗುತ್ತೆ, 600 ರೂಪಾಯಿಗೂ ಸಿಗುತ್ತೆ, 800 ರೂಪಾಯಿಗೂ ಸಿಗುತ್ತೆ. ಅದರಲ್ಲೇ ಈಗ ಜೇನಲ್ಲಿ ಒಂದು ಫೆಸಿಲಿಟಿ ಏನು ಅಂದರೆ ನೀವು ನೋಡ್ಬೋದು, ಈಗ ಇಲ್ಲೊಂದು 100 ಪೆಟ್ಟಿಗೆ ಇಟ್ಟಿದ್ದೀವಿ ಅಂದರೆ ಇಲ್ಲಿ ಯಾವ ಥರ ಇರುತ್ತೆ ಗೊತ್ತಾ? ಈಗ ಯಾವುದೋ ಒಂದು ಈ ಜೇನು ಏನು ಮಾಡುತ್ತೆ, ಎಲ್ಲೋ ಹೋಗಿ ಈ ಗಿಡದ ರಸಗಳನ್ನ ಹೀರ್ಕೊಂಡು ಬರುತ್ತೆ, ಇದು ಸ್ವೀಟ್ ಬರುತ್ತೆ. ಇನ್ಯಾವುದೋ ಈಗ ನಮ್ಮ ಕಡೆ ಯಾವುದೋ ಇದು ಕೈ ಮರಗಳು, ಈ ಸಪೋಸ್ ಅಮಟೆ ಮರ, ಇದು ಇನ್ನೊಂದು ಯಾವುದು ಈ ಕೈ ಸ್ವಲ್ಪ ಕೈ ಇರೋ ಅಂಥದ್ದು, ಅದು ಕೈ ಇರುತ್ತೆ, ಅದೇನೋ ಅದೇ ಒಂದು ಫ್ಲೇವರ್ ಬರುತ್ತೆ. ನೀವು ನೋಡಿ ಬೇಕಾದ್ರೆ ನಿಮಗೆ ತುಪ್ಪ ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿಗೆ ಬನ್ನಿ, ನಾವು ಒಂದು ಡೇಟ್ ಕೊಡ್ತೀವಿ, ಆ ಡೇಟಿಗೆ ಕೊಡ್ತೀವಿ. ಒಂದೊಂದು ಫ್ಲೇವರ್ ಇರುತ್ತೆ. ಈಗ ತೆಂಗಿಂದು ಇದು ಕುಡ್ದಿರೋದು ಅದೇ ಒಂದು ಫ್ಲೇವರ್ ಇರುತ್ತೆ, ಹೂವಿನ ಗಿಡದ್ದು ಅದೇ ಒಂದು ಫ್ಲೇವರ್ ಇರುತ್ತೆ, ಇನ್ಯಾವುದೋ ಒಂದು ಗಿಡದ್ದು ಅದೇ ಒಂದು ಫ್ಲೇವರ್ ಇರುತ್ತೆ, ಆ ಥರ ಇರುತ್ತೆ. ಸರ್, ಇವಾಗ ಜೇನು ಸಾಕಾಣಿಕೆ ಮಾಡ್ಬೇಕಂತಂದ್ರೆ ತರಬೇತಿ ಎಲ್ಲ ಚೆನ್ನಾಗಿ ಬೇಕು, ಇಲ್ಲ ಅಂತಂದ್ರೆ ಹುಳಗಳು ಹೊಡೆಯುವಂತ ಸಾಧ್ಯತೆ? ಹೌದು, ಖಂಡಿತ. ಅದಕ್ಕೆಲ್ಲ ನಾವು ಗ್ಲೌಸ್ಗಳನ್ನ ಹಾಕುತ್ತೀವಿ, ಅದಕ್ಕೆ ಆದ ಒಂದು ಡ್ರೆಸ್ ಕೋಡ್ಗಳಿರುತ್ತೆ. ಮತ್ತೆ ತುಪ್ಪ ತೆಗಿಯೋದಕ್ಕೆ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ತುಪ್ಪ ತೆಗಿಯೋದಕ್ಕೆ ಒಂದು ಥರ ಇರುತ್ತೆ, ಅದೆಲ್ಲ ತುಂಬಾ ಥರದಿದೆ, ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಓಕೆ ಸರ್, ಟ್ರೈನಿಂಗ್ ಅಂದರೆ ಯಾವ ಥರ ಇರುತ್ತೆ ಸರ್? ಟ್ರೈನಿಂಗ್ ಅಂದರೆ ಇದರಲ್ಲೇ ಫೀಸು ಆ ಥರ ಏನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬನ್ನಿ, ದಯವಿಟ್ಟು. ನೀವೇನು 10 ಪೆಟ್ಟಿಗೆ 100 ಪೆಟ್ಟಿಗೆ ತೊಗೊಂಡೋಗಿ ಅಂತ ಹೇಳ್ತಿಲ್ಲ. ನಿಮ್ಮ ಮನೆ ಯೂಸಿಗೆ ಒಂದು 2, 3, 10 ಪೆಟ್ಟಿಗೆ ಇಟ್ಕೊಳ್ಳಿ ಸಾಕು. ನೀವು ಖಂಡಿತ ಅದರಲ್ಲಿ ಒಂದು ಸರಿ ನೀವು ಅದರಲ್ಲಿ ಆ ಖುಷಿ, ಈ ಜೇನು ಸಾಕಾಣಿಕೆದು ಒಂದು ಅಧ್ಯಯನ ಮಾಡ್ಕೊಳ್ಳಿ, ನಿಮ್ಗೆ ಅದರಲ್ಲಿ ಕೊಡೋ ಖುಷಿನೇ ಬೇರೆ ಇರುತ್ತೆ. ಓಕೆ ಸರ್, ಈಗ ಫೈನಲ್ ಆಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಜೇನು ಸಾಕಾಣಿಕೆ ಬಗ್ಗೆ? ಅವರು ಕೃಷಿ ಆದಾಯ ಮಾತ್ರ ನಂಬ್ಕೊಂಡಿರ್ತಾರೆ, ಇದರಿಂದ ಸಿಗೋ ಅಂಥ ಆದಾಯವನ್ನು ಯಾವ ರೀತಿ ಹೇಳಿ? ಹೌದು, ಈಗ ಆದಾಯ ಅನ್ನೋದಕ್ಕಿಂತನೂ ನಮ್ಗೆ ಆದಾಯ ಸಿಕ್ಕಲೇ ಇಲ್ಲ, ಬೇಡ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಮನೆ ಯೂಸಿಗೆ ಮಾಡ್ಕೊಳ್ಳೋಣ. ನಾವು ಎಲ್ಲೋ ಹೋಗಿ ಯಾವುದೋ ಬಾಟ್ಲಿಲಿರೋ ತರೋದಕ್ಕಿಂತ ನಮ್ದು ಓನ್ ಪ್ರೊಡಕ್ಷನ್ ಅಲ್ಲ ಇದು. ನಮ್ಮ ಮನೇಲೆ ನಾವು ಇದೇ ಥರ ಪೆಟ್ಟಿಗೆ ಇಟ್ಟಿರ್ತೀವಿ, ಆ ಜೇನು ಹೋಗುತ್ತೆ, ಮಕರಂದಗಳನ್ನ ಹೀರ್ಕೊಂಬರುತ್ತೆ, ಅದಕ್ಕೆ ಬೇಕಾಗಿರೋದೆಲ್ಲ ಇಲ್ಲೇ ಸಿಗುತ್ತಲ್ಲ. ಇದನ್ನ ಏನು ಜಸ್ಟ್ ತೆಗೆದು ಓಪನ್ ಮಾಡಿದ್ವಿ, ತುಪ್ಪ ಸಿಗುತ್ತಲ್ಲ, ಅದನ್ನೇ ತುಪ್ಪ ನಾವು ಯೂಸ್ ಮಾಡೋಣ, ನಮ್ಮ ರಿಲೇಷನ್ಸಿಗೆ ಕೊಡೋಣ, ನಮ್ಮ ಮಕ್ಕಳುಗಳಿಗೆ ಯಾವುದೇ ಥರದ ಕೆಮಿಕಲ್ಲೇ ಇಲ್ದಂಗೆ ಆಗುತ್ತಲ್ಲ, ಒಳ್ಳೇದು ಸಿಗುತ್ತಲ್ಲ. ನಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಅಂತ ಹಳ್ಳಿ, ಒಂದು ಕುಕ್ಕನ ಕೊಡುಗೆ ಅಂತ ಹೇಳಿ, ಅಲ್ಲಿ ನನ್ನ ನಂಬರ್ ನಿಮ್ಮ ಇದರಲ್ಲೇ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಜೇನು ಸಾಕಾಣಿಕೆ ಮಾಡಬೇಕು, ಅದರಿಂದ ಒಳ್ಳೆ ಸಂಪಾದನೆಯನ್ನು ಮಾಡಬೇಕು ಅಂತಂದರೆ ಅವಿನಾಶ್ ಸರ್ ಅವರು ನಿಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ಯಾವ ರೀತಿ ನೀವು ಜೇನು ಸಾಕಾಣಿಕೆ ಮಾಡಿದ್ರೆ ಸಕ್ಸಸ್ ಆಗ್ಬೋದು, ಇದರಿಂದ ಎಷ್ಟು ಇನ್ಕಮ್ ಬರುತ್ತೆ, ಹೇಗೆ ಎಲ್ಲ ರೀತಿಯಾದಾಗ ನಿಮಗೆ ಟ್ರೈನಿಂಗನ್ನು ಕೊಟ್ಟುಬಿಟ್ಟು ನಿಮಗೆ ಈ ಒಂದು ಜೇನು ಸಾಕಾಣಿಕೆ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.